ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಒಂದು ಸಿಂಪಲ್ ಆಗಿರೋ ರಂಗೋಲಿಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರಬಹುದು ಎಷ್ಟು ಸಿಂಪಲ್ ಆಗಿರೋ ಮನೆ ಮುಂದೆ ರಂಗೋಲಿ ಹಾಕಿದ್ದೀನಿ ಅಂತ. ದೊಡ್ಡದಾಗೆಲ್ಲ ರಂಗೋಲಿ ಹಾಕ್ಬೋದು ಫ್ರೆಂಡ್ಸ್, ಬಟ್ ಅದು ರೋಡಲ್ಲಿ ಹಾಕ್ತೀನಲ್ಲ ನಾನು, ಹಂಗಾಗಿ ಅಲ್ಲಿ ವೆಹಿಕಲ್ಸು, ದನ ಕರು, ಹಸು, ಜನ ಎಲ್ಲ ಓಡಾಡ್ತಿರ್ತಾರೆ, ಸುಮ್ಮನೆ ತಿಳ್ಕೊಂಡು ಓಡಾಡ್ತಾರೆ ಅನ್ನೋ ಕಾರಣಕ್ಕೆ ಸಿಂಪಲ್ಲಾಗಿರೋ ಒಂದು ರಂಗೋಲಿ ಹಾಕ್ತಿದ್ದೀನಿ. ಮತ್ತು ಟೈಮ್ ಬಂದು ಇನ್ನು 6:25 ಆಗಿದೆ. ನಾನು ಬೇಗ ಈಗ ಮಕ್ಕಳಿಗೆಲ್ಲ ತಿಂಡಿ ಎಲ್ಲ ರೆಡಿ ಮಾಡಬೇಕಲ್ಲ, ಹಾಗಾಗಿ ಏನು ತಿಂಡಿ ಮಾಡೋದು ಅನ್ನೋದೇ ಒಂದು ಯೋಚನೆ ಫ್ರೆಂಡ್ಸ್. ಬೆಳಿಗ್ಗೆ ಎದ್ದರೆ ಸಾಕು ಏನು ತಿಂಡಿ ಮಾಡೋದು, ಸಂಜೆ ಆದರೆ ಏನು ಅಡುಗೆ ಮಾಡೋದು, ಏನು ಸಾಂಬಾರು ಮಾಡೋದು ಅನ್ನೋದೇ ಹೆಣ್ಮಕ್ಳಿಗೆ ದೊಡ್ಡ ಚಿಂತೆ. ಅಂದರೆ ಇದೇ ಚಿಂತೆ. ಹಾಲಿತ್ತು ಅಂತ ಹಾಲು ಕಾಯ್ಸೋಕೆ ಇಡ್ತಾಯಿದ್ದೀನಿ. ಆಮೇಲೆ ಪಕ್ಕದಲ್ಲೇ ನಾನು ಬೆಳಿಗ್ಗೆ ಎದ್ದರೆ ಬೆಳಿಗ್ಗೆ ಒಂದು ಲೋಟ ಬಿಸಿನೀರು ಕಾಸ್ಕೊಂಡು ಕುಡಿತೀನಿ. ಟೈಮ್ ಇತ್ತು ಅಂದರೆ ನನಗೆ. ಮಕ್ಕಳು ಯಾರೂ ಇರಲಿಲ್ಲ, ಮಕ್ಕಳೆಲ್ಲ ಅಜ್ಜಿ ಮನೆಗೆ ಹೋಗಿದ್ದರು. ಹಂಗಾಗಿ ಬರ್ತಾರೆ, ಇನ್ನೇನು ಅವ್ರು 8 ಗಂಟೆ ಅಷ್ಟೊತ್ತಿಗೆ ಬರ್ತಾರೆ. ಅಷ್ಟೊತ್ತಿಗೆ ನಾನೆಲ್ಲ ತಿಂಡಿ ಎಲ್ಲ ರೆಡಿ ಮಾಡಬೇಕು. ಅದಕ್ಕೋಸ್ಕರ ನಾನು ಒಂದು ಲೋಟ ಬಿಸಿನೀರು ಕಾಸ್ಕೊಂಡು ಕುಡಿಬರೋಣ, ಟೈಮ್ ಇದೆಯಲ್ಲ ಅಂತ ಒಂದು ಲೋಟ ಬಿಸಿನೀರು ಕಾಯಿಸ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಈ ಥರ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಅದು ವೆಯ್ಟ್ ಲಾಸಿಗೂ ಸಹಿತ ಎಲ್ಪ್ ಆಗುತ್ತೆ. ಅದೆಲ್ಲ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ನಾನು ಇವಾಗ ಅಂಗಡಿಗೆ ಹೋಗ್ತಾಯಿದ್ದೀನಿ. ಏನಕ್ಕೆ ಅಂದರೆ ಅಂಗಡಿಗೆ ರೈಸ್ ತರಬೇಕಾಗಿತ್ತು, ಅಕ್ಕಿ ತರಬೇಕಾಗಿತ್ತು. ನಾನು ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಹುಣಸೆಹಣ್ಣಿನ ಚಿತ್ರಾನ್ನ. ಅದಕ್ಕೆ ನಾನು ಈ ರೈಸ್ ತಂದುಬಿಡೋಣ, ಅಕ್ಕಿ ಇರಲಿಲ್ಲ ಮನೇಲಿ, ಖಾಲಿಯಾಗಿದ್ದು ಅಂಗಡಿ ಅಕ್ಕಿ, ರೇಷನ್ ಅಕ್ಕಿ ಇತ್ತು. ಹಾಗಾಗಿ ನಾನು ಅಕ್ಕಿ ತರೋಣ ಅಂತ ನಾನು ಬಂದಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಅಕ್ಕಿ ತಗೊಂಡು 2 kg ಅಕ್ಕಿ ತೊಗೊಂಡು ಒಂದು ಬಟ್ಟೆ ಸೊಪ್ಪು ಬೇಕಾಗಿತ್ತು ನನಗೆ. ಬಟ್ಟೆ ಸೊಪ್ಪನ್ನ ತೊಗೊಂಡು ಮನೆಗೆ ಬಂದೆ. ಈ ಅಕ್ಕಿ ಬಂದ್ಬಿಟ್ಟು ಮಾಮೂಲಿ ಬುಲೆಟ್ ರೈಸ್ ಅಂತಾರಲ್ಲ, ಆ ರೈಸ್ ಅಲ್ಲ ಇದು ಬೇರೆ ರೈಸು. ಇದು 50 ರೂಪಾಯಿ kg ಏನೋ, ಚೆನ್ನಾಗಿರುತ್ತೆ. ನನಗೆ ಆ ಬುಲೆಟ್ ರೈಸ್ ಅಷ್ಟು ಇಷ್ಟ ಆಗಲ್ಲ ನನಗೆ. ಅದು ಅನ್ನ ಮಾಡಿದ್ರೆ ನನಗೆ ಚೆನ್ನಾಗಿ ಬರುತ್ತೆ ಅಂತ ನನಗೆ ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ನನಗೆ ಯಾವುದು ಚೆನ್ನಾಗಿರುತ್ತೆ, ನನಗೆ ಯಾವುದು ಇಷ್ಟ ಆಗುತ್ತೆ ಅದೇ ಅಕ್ಕಿನ ನಾನು ತಗೊಂಬಂದಿನಿ. ನೋಡಿ ಇಲ್ಲಿ 50 ರೂಪಾಯಿ kg, ಚೆನ್ನಾಗಿ ಬರುತ್ತೆ. ಅನ್ನನೂ ಚೆನ್ನಾಗಿ ಒದಗುತ್ತೆ ಮತ್ತು ಅನ್ನನೂ ಸೂಪರಾಗಿ ಬರುತ್ತೆ. ಅದೆಲ್ಲ ತಂದಾದಮೇಲೆ ಎಲ್ಲ ರೆಡಿ, ಅನ್ನಕ್ಕೆಲ್ಲ ಇಟ್ಬಿಟ್ಟು ಇಲ್ಲಿ ಬಂದು ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಕಾಯಿ ತುರ್ಕೊತಾ ಇದ್ದೀನಿ. ಇದು ನಮ್ಮ ಕಡೆ ಎಲ್ಲ ಈಳಿಗೆ ಮಣಿ ಅಂತಾರೆ, ತೂರೆ ಮಣಿ ಅಂತಾರೆ. ಅದನ್ನೆಲ್ಲ ಕಾಯಿ ತುರ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಇವಾಗ ತಿಂಡಿಗೆ ಏನೇನು ಬೇಕು ಅಂತ ಎಲ್ಲದನ್ನೂ ಹೆಚ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟೇ. ಅದಕ್ಕೆ ಟೊಮೊಟೊ ಏನೂ ಹಾಕಲ್ಲ. ಹುಣಸೆ ಹಣ್ಣಿಂದ ಚಿತ್ರಾನ್ನ ಆಗಿರೋದ್ರಿಂದ ನಾವು ಹುಣಸೆ ರಸನ ಹಾಕ್ತೀವಿ. ಈಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಮಕ್ಕಳು ಬರೋ ಅಷ್ಟೊತ್ತಿಗೆ ನಾನು ತಿಂಡಿ ಎಲ್ಲ ರೆಡಿ ಮಾಡಿರಬೇಕು. ಇಲ್ಲ ಅಂದರೆ ಮಾತ್ರ ಸೈ ಮುಗೀತು. ಅವ್ರನ್ನ ಬಂದುಬಿಟ್ಟು ಅವರನ್ನು ರೆಡಿ ಮಾಡಿ, ಅವ್ರ ತಲೆ ಬಾಚಿ, ಅವ್ರಿಗೆ ಯೂನಿಫಾರಮ್ ಹಾಕಿ ಎಲ್ಲ ಕಳಿಸೋ ಹೊತ್ತಿಗೆ ನನಗೆ ಸಾಕಾಗಿ ಹೋಗ್ಬಿಡುತ್ತೆ. ಅವ್ರು ಬರೋದ್ರೊಳಗೆ ನಾನು ತಿಂಡಿ ಮಾಡಿ ಇಟ್ಕೊಂಡ್ರೆ ನನಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಮತ್ತೆ ಸಂಜೆ ಬಂದುಬಿಟ್ಟು ಸಾಂಬಾರು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ಕಡಲೆಕಾಳು ಇದ್ದು ಅಂತ ಕಡಲೆಕಾಳು ನೆನೆಹಾಕ್ತೆ. ಸಂಜೆ ಸಾರಿಗೆ ಕಡಲೆಕಾಳು ಸಾರು ಮಾಡೋಣ, ಮಸಾಲೆ ರುಬ್ಬಿ ಚೆನ್ನಾಗಿರುತ್ತೆ ಅಂತ. ಇಲ್ಲೆಲ್ಲ ಆಲ್ರೆಡಿ ತಿಂಡಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಏನು ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿಬೇವು ಎಲ್ಲ ರೆಡಿ ಮಾಡಿ ಇಟ್ಕೊಂಡು, ಇದೆಲ್ಲ ಗೊಜ್ಜೆಲ್ಲ ಮಾಡಿಟ್ಕೊಂಡು, ಸ್ವಲ್ಪ ಗೊಜ್ಜನ್ನ ಜಾಸ್ತಿ ಇತ್ತು ಅಂತ ಸ್ವಲ್ಪ ಎತ್ತಿಟ್ಬಿಟ್ಟು ಇನ್ನು ಉಳಿದಿರೋ ಗೊಜ್ಜಿಗೆ ನಾನು ಮಾಡಿಟ್ಟಿರೋಂಥ ರೈಸ್ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮುದ್ದೆ ಥರ ಆ ಥರ ಏನೂ ಆಗೋಲ್ಲ, ತುಂಬ ಸೂಪರಾಗಿ ಬರುತ್ತೆ ರೈಸ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲ ತಿಂಡಿ ಎಲ್ಲ ರೆಡಿ ಆಯ್ತು. ಈಗ ನನ್ನ ಮಗಳು ಬಂದಿದ್ರು ಆಲ್ರೆಡಿ. ಈಗ ಮತ್ತೆ ಟೀ ಇಕ್ತಾಯಿದ್ದೀನಿ. ನಮ್ಮ ಮನೆಗೆ ಒಬ್ಬರು ಅಣ್ಣ ಬಂದಿದ್ದರು, ಸೊ ಹಂಗಾಗಿ ಟೀ ಇಕ್ತಾಯಿದ್ದೀನಿ. ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಅವ್ರೇನೂ ರೆಡಿ ಮಾಡ್ಕೊಳಲ್ಲ ಫ್ರೆಂಡ್ಸ್, ನಾನೇ ಎಲ್ಲ ರೆಡಿ ಮಾಡಬೇಕು. ವಾಟ್ರ್ ಬಾಟ್ಲಿಗೆ ನೀರನ್ನು ಸಹಿತ ನಾನೇ ತುಂಬಿ ಇಕ್ಬೇಕು. ಮತ್ತು ಬಾಕ್ಸಿಗೆ, ಲಂಚ್ ಬಾಕ್ಸಿಗೆ ತಿಂಡಿನೂ ಸಹಿತ ನಾನೇ ತುಂಬಿಕ್ಬೇಕು. ತುಂಬಿಕ್ಕಿರೋ ತಿಂಡಿನ ತಗೊಂಡು ಲಂಚ್ ಬ್ಯಾಗಿಗೆ ಇಕ್ಕೊಳ್ಳೋವಷ್ಟೂ ಅವರು ಇದಿಲ್ಲ, ಅದನ್ನು ನಾನೇ ತಗೊಂಡೋಗಿ ಇಕ್ಬೇಕು. ನೋಡ್ರಿ ಇಲ್ಲಿ ನಾನು ಎಷ್ಟು ಬಡ್ಕೊತೀನಿ. ತೊಗೊಂಡ್ರಿ ವಾಟ್ರ್ ಬಾಟ್ಲಿಗೆ ನೀರಾರು ತುಂಬ್ಕೊಳ್ರಿ ಏನೂ ಮಾಡಲ್ಲ. ಬಂದು ನೆಟ್ಟು ನಿಂತ್ಕೊಂಡ್ಬಿಡ್ತಾರೆ, ಏನು ಎಲ್ಲ ನಾನು ರೆಡಿ ಮಾಡಿ ಮುಂದಕ್ಕೆ ಇಕ್ಕಿ ಎಲ್ಲ ಕಳಿಸ್ಬೇಕು. ಇದೆಲ್ಲ ಕಳಿಸಿ ಅವ್ರನ್ನೆಲ್ಲ ಸ್ಕೂಲಿಗೆ ಕಳಿಸಿ ಇಲ್ಲ ಸ್ವಲ್ಪ ಗ್ರಾಮವನಿಗೆ ಹೋಗಿದ್ದೆ. ಸ್ವಲ್ಪ ನನ್ನ ಮಗಳದು ಇನ್ಕಮ್ ಎಲ್ಲ ಮಾಡಿಸ್ಬೇಕಾಗಿತ್ತು, ಕೊಟ್ಟಿದ್ದೆ. ಅದೇನೋ ಸರ್ವರ್ ಬ್ಯುಸಿ ಅಂತ ಆಗಲಿಲ್ಲ, ಮತ್ತೆ ವಾಪಸ್ ಬಂದೆ. ಅಲ್ಲಿ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಅಂಗಡಿ ಬಂದಿದ್ದೀನಿ. ಅವ್ರು ಚಾಕ್ಲೇಟ್ ಇದಲ್ಲೇ ಸ್ಕೂಲಿಂದ ಬಂದಮೇಲೆ ಫ್ರೆಂಡ್ಸ್, ಇದು 4 ಗಂಟೆಯಿಂದ ಕಂಟಿನ್ಯೂ ಮಾಡಿರೋ ವ್ಲಾಗಿದ್ದು. ಸ್ಕೂಲಿಂದ ಬಂದಿರೋ ಮಕ್ಕಳು ಆಲ್ರೆಡಿ. ಇಲ್ಲಿ ನೋಡ್ತಿರ್ಬೋದು, ಚಾಕ್ಲೇಟ್ ತಗೊಂಬ ಅಂತ ಹಠ ಮಾಡಿದ್ರು. ಅದಕ್ಕೆ ಚಾಕ್ಲೇಟ್ ತಗೊಂಬೋಣ ಅಂತ ಅಂಗಡಿ ಬಂದಿದ್ದೆ. ಇಲ್ಲಿ ನೋಡ್ತಿರ್ಬೋದು, ಅವಳ ಹೆಸರು ಇಂದ್ರಮ್ಮ ಅಂತ. ವೀಡಿಯೋ ಮಾಡ್ತಿದ್ದೀಯಾ, ಯಾಕೆ ನನ್ನ ತೋರಿಸ್ತಿದ್ಯಾ ಅಂತ ಮುಖ ಮುಚ್ಕೊತಿದ್ದಾಳೆ. ಇನ್ನೇನು ತೋರಿಸಲ್ಲ ಬಿಡು, ಜಾಸ್ತಿ ಏನು ತೋರಿಸಲ್ಲ, ಸ್ವಲ್ಪ ನಾನು ತೋರಿಸ್ತೀನಿ ಅಂಗಡಿನ ಅಂತ
ನಾನು ಹೇಳಿ ವಿಡಿಯೋ ಮಾಡ್ಕೊತೀನಿ. ಪಾಪ ಟೀ ಕೊಟ್ಟಳು, ಯಾವಾಗಲೂ ಹೋದರೂ ಅಷ್ಟೇ, ಯಾವಾಗಲೂ ಅವಳು ಟೀ ಕುಡ್ದಲ್ಲಿ ಹಂಗೆ ಕಳಿಸೋದೇ ಇಲ್ಲ, ಟೀ ಕೊಟ್ಟು ಕಳಿಸ್ತಾಳೆ. ನಾನೆಲ್ಲ ಟೀ ಎಲ್ಲ ಕುಡಿದು ಮನೆಗೆ ಬರೋತಿ ನೋಡ್ರಿ ಅವ್ರು ಎಷ್ಟು ಅವಂತರ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ. ಅಲ್ಲಿ ಅದನ್ನೇ ಬೋರ್ಡು ಅಂತ ತಿಳ್ಕೊಂಡಿದ್ದಾರೋ ಗೋಡೆ ಅಂತ ತಿಳ್ಕೊಂಡಿದ್ದಾರೋ ನನಗಂತೂ ಗೊತ್ತಾಗ್ತಿಲ್ಲ. ಯಾವಾಗ ನಾನು ಎಷ್ಟು ಬೈದರೂ ಮತ್ತೆ ಬಂದುಬಿಟ್ಟು ಅಲ್ಲೇ ಬೋರ್ಡ್ ಹತ್ರನೇ ಬರ್ಕೊಂಡು ಅಲ್ಲೇ ಕೂತ್ಕೊಂತಾಳೆ. ನಾನು ದೊಡ್ಡ ಮಗಳು ನೋಡಿದರೆ ಮಜ್ಜಿಗೆ ಇತ್ತು ಅಂತ ಮಜ್ಜಿಗೆಗೆ ಉಪ್ಪು ಹಾಕೊಂಡು ಕುಡಿದು ಸೂಪರಾಗಿದೆ ಅಂತ ಹೇಳ್ತಾಯಿದ್ಲು. ಮತ್ತು ನಾನು ಕಡಲೆಕಾಳು ಸಾರೆಲ್ಲ ಇತ್ತು, ಕಡಲೆಕಾಳದ ನೆನೆಕಿದ್ನಲ್ಲ, ಆ ಕಡಲೆಕಾಳದ ಸಾರೆಲ್ಲ ಮಾಡಿಬಿಟ್ಟು ನಾನಿಲ್ಲಿ ಪಾತ್ರೆ ತೊಳಿತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಈ ಥರ ಒಳಗೆ ಸಿಂಕು ಆ ಥರ ಏನೂ ಇಲ್ಲ, ನಾವಿಲ್ಲಿ ಹೊರಗಡೆನೇ ತೊಳೆಯೋದು. ಹಂಗಾಗಿ ನಾನು ಪದೇ ಪಾತ್ರೆ ತೊಳೆಯೋಕ್ಕೆಲ್ಲ ಬರಲ್ಲ. ಬೆಳಗ್ಗೆ ಒಂದು ಸಲ ತೊಳೆದು ಬಿಟ್ಟರೆ ಇನ್ನು ಮಧ್ಯಾಹ್ನ ತಿಂಡಿದ್ದು, ಮಧ್ಯಾಹ್ನ ಊಟದ್ದು, ಮಕ್ಕಳು ಲಂಚ್ ಬಾಕ್ಸಿಂದು ಎಲ್ಲ ಸೇರಿ ಒಂದೇ ಸಲ ಮಕ್ಕಳು ಬಂದಮೇಲೆ ನಾನು ತೊಳೆದು ಬಿಡ್ತೀನಿ. ಪದೇ ಹೊರಗೆ ಇಟ್ಕೊಂಡೋಗಿ ತೊಳೆಯೋಕ್ಕಾಗಲ್ಲ, ಅದಕ್ಕೆ ಒಂದು ಸಲ ತೊಳೆದು ಬಿಡ್ತೀನಿ ಅಷ್ಟೇ. ಎಲ್ಲ ಬಂದಮೇಲೆ ಈ ಥರ ಹೊರಗೆ ನಾನು ತೊಳೆಯೋದು. ಒಳಗೆ ಆ ಥರ ನಮ್ಮ ತೊಳೆ ಸಿಂಕು ಪಂಕ ಅಂತ ಏನೂ ಇಲ್ಲ. ಎಲ್ಲ ತೊಳೆದ್ಬಿಟ್ಟು ಎಲ್ಲ ಜೋಡಿಸಿ, ನನಗೆ ಪಾತ್ರೆ ತೊಳ್ಕೊಂಬಂದ ತಕ್ಷಣ ನಂಗೆ ಜೋಡಿಸಿರೋ ಸಮಾಧಾನ. ಮತ್ತೆ ಅಲ್ಲಿ ಇಟ್ಬಿಟ್ಟು ಬಿಡು ಆಮೇಲೆ ಜೋಡಿಸೋಣ ಅಂದರೆ ನನ್ನ ಕೈಲಿ ಆಗಲ್ಲ. ಅವು ಜೋಡಿಸಿದ್ರೆ ನನಗೆ ಸಮಾಧಾನ ಆದಂಗೆ ಆಗುತ್ತೆ. ಇನ್ನವರೆಲ್ಲ ಜೋಡಿಸ್ಬಿಟ್ಟು ಎಲ್ಲ ಅಡುಗೆ ಮನೆಯೆಲ್ಲ ನೀಟಾಗಿ ಒರೆಸ್ಬಿಟ್ಟು ಸ್ಟೌವು ಶೆಲ್ಫು ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಅದೇನೋ ಅದು ಅಡುಗೆ ಸಾಂಬಾರೆಲ್ಲ ಮಾಡಿದ್ನಲ್ಲ, ಅದೆಲ್ಲ ಚೆಲ್ಲಿಬಿಟ್ಟಿರುತ್ತೆ. ಅದು ನೀಟಾಗಿ ಅವಾಗವಾಗ ಒರೆಸಿದ್ರೆ ನನಗೆ ಸಮಾಧಾನ. ನೋಡ್ತಿರ್ಬೋದು ನೀವೆಲ್ಲ ನೀಟಾಗಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಇವಾಗ ಸಾಂಬಾರು ಮಾಡಿದ್ದೀನಲ್ಲ, ಸಾಂಬಾರೆಲ್ಲ ಆಗಿತ್ತು. ತೋರಿಸ್ತೀನಿ ಒಂದ್ಸತಿ ಸಾಂಬಾರು ಹೇಗೆ ಆಗಿದೆ ಅಂತ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಅಂತ. ಸೇಮ್ ಚಿಕನ್ ಸಾಂಬಾರು ಯಾವ ಥರ ಸ್ಮೆಲ್ ಬರುತ್ತೆ ಅದೇ ಥರನೇ ಸ್ಮೆಲ್ ಬರ್ತಾಯಿತ್ತು ಸೇಮ್. ಯಾರು ಬಂದು ನೋಡಿದರೆ ನಮ್ಮ ಮನೇಲಿ ಚಿಕನ್ ಸಾಂಬಾರು ಮಾಡಿದ್ದಾರೇನೋ ಅನ್ಬೇಕು, ಆ ಥರ ಸ್ಮೆಲ್ ಬರ್ತಾಯಿತ್ತು. ಇದು ಆಲ್ರೆಡಿ ಎಲ್ಲ ಸಂಜೆ 6:30 7 ಗಂಟೆನೋ 6:30 ಅನಿಸುತ್ತೆ. ಆವಾಗ ಇಲ್ಲಿ ನಮ್ಮೂರಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಅವ್ರದ್ದು ಏನೋ ಹಬ್ಬ ಅನಿಸುತ್ತೆ ಫ್ರೆಂಡ್ಸ್, ಗೊತ್ತಿಲ್ಲ. ಅವ್ರದ್ದು ಈ ಥರ ಯಾವಾಗಲೂ ವರ್ಷ ಈ ಥರ ಮೆರವಣಿಗೆ ಹೋಗ್ತಾರೆ. ಊರು ತುಂಬ ಈ ಥರ ಇದು ಬೀದಿ ಇರುತ್ತಲ್ಲ, ಅಲ್ಲಿ ಈ ಥರ ಊರು ತುಂಬ ಹಿಂಗೆ ಇದಕ್ಕೆ ಹೋಗ್ತಾರೆ, ಮೆರವಣಿಗೆ ಹೋಗ್ತಾರೆ. ನೋಡ್ತಾ ಇರ್ಬೋದು ಏನೋ ಶೂಟ್ ಮಾಡೋ ಥರ ಏನೋ ಗನ್ ಥರ ಐತೆ ಅದು. ಅದಕ್ಕೆ ಊರು ತುಂಬಿ ಈ ಥರ ಏನೋ ಆರಿಸ್ತಾರೆ ಅನಿಸುತ್ತೆ. ನಾನು ಅದನ್ನು ಆರಿಸ್ತಾರೆ ಅಂತ ವಿಡಿಯೋ ಮಾಡ್ತಾಯಿದ್ದೆ, ಪಾಪ ಅದು ಬರಲೇ ಇಲ್ಲ ಆರ್ಸೋಕ್ಕೆ ಅವರಿಗೆ. ಮತ್ತು ನಾನು ಅದು ಆರಿಸಿರೋ ಎಲ್ಲಿ ಡಮ್ ಅನ್ನುತ್ತೋ ಏನನ್ನುತ್ತೋ ಅಂತ ನಾನು ಒಳಗೆ ಬಂದುಬಿಟ್ಟೆ. ಒಳಗೆ ಬಂದು ವೀಡಿಯೋ ಮಾಡ್ತೀನಿ, ಅದು ಆದರೂ ಬರಲೇ ಇಲ್ಲ. ಮತ್ತು ಹಂಗೆ ಸುಮ್ಮನೆ ಹೋದ್ರು. ನೋಡ್ತಾ ಇರ್ಬೋದು ಇದನ್ನೇನೋ ಮೆಕ್ಕ ಏನೋ ಅಂತಾರೆ ಫ್ರೆಂಡ್ಸ್, ಅಷ್ಟು ಗೊತ್ತಿಲ್ಲ ನನಗೆ. ನೋಡಿ ಈ ಥರ ವರ್ಷನೂ ಹಬ್ಬ ಇದ್ದಾಗ ಈ ಥರ ನಮ್ಮ ಊರಲ್ಲಿ ಈ ಥರ ಮೆರವಣಿಗೆ ಹೋಗ್ತಾರೆ. ಇದೆಲ್ಲ ಆಗಿ ನಾವು ಹುಡುಗರು ಇರಲಿಲ್ಲ ಆಲ್ರೆಡಿ, ಎಲ್ಲ ಮತ್ತೆ ಅಜ್ಜಿ ಮನೆಗೆಲ್ಲ ಓಡೋಗಿದ್ರು. ಇದು ಬಂದುಬಿಟ್ಟು ಸಂಜೆ ಆಲ್ರೆಡಿ 9 ಗಂಟೆನೋ 8:45 ಆಗಿತ್ತು. ಇವಾಗ ನಾನು ಅನ್ನಕ್ಕೆ ಇಟ್ಟುಬಿಡೋಣ ಅಂತ, ರೈಸಿಗೆ ಇಟ್ಟುಬಿಡೋಣ, ರೈಸ್ ಇರಲಿಲ್ಲ ಅಂತ ಇನ್ನು ಸಾಂಬಾರೆಲ್ಲ ಮಾಡಿ ಇಟ್ಟಿದ್ನಲ್ಲ, ಸಾಂಬಾರೆಲ್ಲ ರೆಡಿ ಇತ್ತು. ಅದಕ್ಕೆ ಅನ್ನಕ್ಕೆ ಇಟ್ಟುಬಿಡೋಣ ಅಂತ ಅನ್ನಕ್ಕೆ ಇಡ್ತಾಯಿದ್ದೀನಿ. ಈಗ ಅನ್ನಕ್ಕೆ ಇಟ್ಬಿಟ್ಟು ಅಷ್ಟೊತ್ತಿಗಾಗಲೇ ನನ್ನ ಮಗಳಲ್ಲೇ ಫೋನ್ ಮಾಡಿಳು, ಅಮ್ಮ ಹಬ್ಬ ನನಗೆ ಕರ್ಕೊಂಡು ಹೋಗುವಂತೆ, ನಾನು ಬರ್ತೀನಿ ಅಂತ. ನಾನು ಹೇಳಿದ್ದೆ ಬೆಳಗ್ಗೆನೇ ಮಾರ್ನಿಂಗ್ ಕ್ಲಾಸು ಶನಿವಾರ, ಬೇಡ ಇವತ್ತು ಹೋಗಬೇಡ್ರಿ, ನೀವು ಬೆಳಗ್ಗೆ ಎದ್ದು ಬರೋಲ್ಲ ಬೇಗ ಯಾಕಂದರೆ ಬೆಳಗ್ಗೆನೇ 8 ಗಂಟೆಗೆಲ್ಲ ವ್ಯಾನ್ ಬಂದುಬಿಡುತ್ತಲ್ವ, ಬೇಡ ನೀವು ಹೋಗಬೇಡ್ರಿ, ಇಲ್ಲ ಮಲ್ಕೊಳ್ರಿ, ನಾಳೆಗೆ ಹೋಗೋಂತ್ರಿ, ಭಾನುವಾರ ರಜೆ ಇರುತ್ತೆ ಅಂತ ಹೇಳಿದ್ರು ಕೇಳಿಲ್ಲ ಫ್ರೆಂಡ್ಸ್. ಇಲ್ಲ ನಾವು ಹೋಗ್ತೀವಿ ಅಂತ ಹೋಗ್ಬಿಟ್ಟು ಇವಾಗ ಇಲ್ಲ ನಾನು ಬರ್ತೀನಿ ಬಾ ಬೆಳಗ್ಗೆ ಶನಿವಾರ ಮಾರ್ನಿಂಗ್ ಕ್ಲಾಸು ಅಂತ ಫೋನ್ ಮಾಡಿ ಕರೆಸ್ಕೊಂಡ್ರು. ಅದಕ್ಕೆ ನಾನು ಹೋಗ್ತಾಯಿದ್ದೀನಿ ಕರ್ಕೊಂಬರೋಣ ಅಂತ. ಇನ್ನೇ ಮಾಡೋದು, ಕರ್ಕೊಂಬರಲೇಬೇಕು, ಆಲ್ರೆಡಿ 9 ಗಂಟೆನೂ ಆಗಿತ್ತು. ನೋಡಿ ಎಷ್ಟು ಕತ್ಲೆ ಇದೆ ಅಂತ. ಇವಾಗ ಹೋಗ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಕತ್ಲೆ ಇದೆ ಅಂತ. ನಾನು ಎಷ್ಟು ಹೇಳಿದ್ರು ಕೇಳಲ್ಲ ಫ್ರೆಂಡ್ಸ್, ಇಲ್ಲ ನಾನು ಹೋಗ್ತೀನಿ ಅಂತಾರೆ. ಎಷ್ಟು ಸತಿ ಇದಾದರೂ ಬೇಗ, ಎಷ್ಟು ಸತಿ 10:30 11 ಗಂಟೆಗೆಲ್ಲ ಹೋಗಿ ಕರ್ಕೊಂಬಂದಿದ್ದೀನಿ ನಾನು. ಕೇಳಲ್ಲ ನನ್ನ ಮಾತು, ಹೋಗಬೇಡ್ರಿ ಅಂದರೆ. ನೋಡಿ ಹಿಂಗೆ ಹೋಗ್ತಾರೆ, ಆಮೇಲೆ ನನ್ನನ್ನು ಕರ್ಕೊಂಬ ಅಂತ ನನಗೆ ಈ ಥರ ಫೋನ್ ಮಾಡಿ ಕಾಟ ಕೊಡ್ತಾರೆ. ಇಲ್ಲ ಮಲ್ಕೊಳ್ರಿ ಎತ್ತಾಗಿ ಇನ್ನೇನು ಇಷ್ಟು ಬೇಗ ಬರೋಣ ಅಂದರೆ, ಇಲ್ಲ ನಾನು ಬರ್ತೀನಿ ಅಂತ ಅವಾಗ ಮತ್ತೆ ಹಠ ಮಾಡ್ತಾರೆ. ಇನ್ನೇನು ಮಾಡೋಕ್ಕೆ ಬೇರೆ ದಾರಿ ಇರಲಿಲ್ಲ, ನಾನು ಕರ್ಕೊಂಬರಲೇಬೇಕು. ನೋಡ್ತಿರ್ಬೋದು ಇದು ನಮ್ಮ ಮನೆ ಅಲ್ಲ, ಪಕ್ಕದ ಮನೆ. ಇಲ್ಲೇ ಇರ್ತಾಳೆ ನಮ್ಮ ಚಿಕ್ಕ ಮಗಳು ಯಾವಾಗಲೂ. ಇನ್ನು ನೋಡಿ ಇದು ನಮ್ಮ ಮನೆ. ನೋಡ್ತಾ ಇರ್ಬೋದು ದೊಡ್ಡವಳಲ್ಲಿ ಊಟಕ್ಕೆ ಕೂತ್ಕೊಂಡಿದ್ದಾಳೆ. ಬಾರೆ ಅಂದ್ರೆ ಇಲ್ಲ ನಾನು ಬರೋಣ, ಇವಳು ಮಾತ್ರ ನಾನು ಬೆಳಿಗ್ಗೆ ಬರ್ತೀನಿ ಅಂದ್ಲು. ಆದರೆ ಚಿಕ್ಕವಳು ಮಾತ್ರ ಇಲ್ಲ ನಾನು ಇವಾಗಲೇ ಬರ್ತೀನಿ ಅಂತ ಹಠ ಮಾಡ್ಕೊಂಡು ಬಂದ್ಲು. ನೋಡ್ತಾ ಇರ್ಬೋದು ರೋಡಲ್ಲಿ ಏನು ವೀಡಿಯೋ ಮಾಡ್ತಿದ್ಯಾ ಅಂತ ಕುಣ್ಕೊಂತೇನೋ ಜೋರ ಮಾತಾಡ್ಕೊಂಡು ಬರ್ತಾಯಿದ್ಲು. ರೋಡಲ್ಲೆಲ್ಲ ಡ್ಯಾನ್ಸು, ಬರ್ಬೇಕಾದ್ರೆ ನೆಟ್ಟೆ ಮಾತ್ರ ಬರೋಲ್ಲ ಫ್ರೆಂಡ್ಸ್. ರೋಡಲ್ಲೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾಯಿದ್ಲು. ಆಲ್ರೆಡಿ ನಾವು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಮನೆಯವರು ಆಲ್ರೆಡಿ ನಾನು ಬಂದ್ವಿ, ನಮ್ಮ ಮನೆಯವರು ಬಂದರು. ಅವರಿಗೆ ರಾತ್ರಿ ಊಟ ಹೊತ್ಕೊಂತು ಮುದ್ದೆ ಇರಲೇಬೇಕು. ಮುದ್ದೆ ಇಲ್ಲಾಂದರೆ ಬರೀ ರೈಸ್ ಎಲ್ಲ ಇಟ್ಟರೆ ಅವ್ರು ಊಟ ಮಾಡಲ್ಲ. ಆದರೆ ಮುದ್ದೆ ನಮ್ಮನೆಗೆ ಇರಲೇಬೇಕು. ಅದಕ್ಕೆ ಮುದ್ದೆ ಮಾಡಿಬಿಟ್ಟೆ ಬಂದ ತಕ್ಷಣ ಬೇಗ ಮುದ್ದೆ ಮಾಡಿಬಿಟ್ಟು ಆಲ್ರೆಡಿ ಎಲ್ಲ 9:30 ಆಗಿತ್ತು.
ಬೇಗ ಮುದ್ದೆ ಮಾಡಿಬಿಟ್ಟು ಕಡಲೆಕಾಳು ಸಾರು ಮಾಡಿದ್ನಲ್ಲ ಅದನ್ನ ಇಟ್ಕೊಟ್ಟೆ. ಚೆನ್ನಾಗಿತ್ತು ಮಾತ್ರ, ಕಡಲೆಕಾಳು ಸಾರು ಮಾತ್ರ ಸೂಪರಾಗಿತ್ತು. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಬೇಕು. ನೋಡ್ತಾ ಇರ್ಬೋದು, ಈಗೆಲ್ಲ ಊಟಕ್ಕೆ ಇಟ್ಬಿಟ್ಟು ನಮ್ಮ ಮನೆಯವ್ರಿಗೆ ಕೊಟ್ಟೆ. ನನ್ನ ಮಗಳು ಆಲ್ರೆಡಿ ಚಿಕ್ಕಳದೆ, ಆಲ್ರೆಡಿ ಮಲ್ಕೊಂಡಿದ್ಲಲ್ಲ, ಹಾಸ್ಕೊಂಡು ಬಂದ ತಕ್ಷಣ. ಇಷ್ಟೇ ಇವತ್ತಿನ ಬ್ಲಾಗ್ ಫ್ರೆಂಡ್ಸ್. ಬಾಯ್.